ದಲಿತ ಒಕ್ಕೂಟಗಳ ಸಮನ್ವಯ ಸಮಿತಿಯಿಂದ ಮೇ 21ರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿಗೆ ಪೂರ್ವ ಸಿದ್ಧತೆ. ಚಿಂತಾಮಣಿ. ವಿಶ್ವಜ್ಞಾನಿ, ಭಾರತ ರತ್ನ, ಪ್ರಜಾಪ್ರಭುತ್ವದ ಪಿತಾಮಹ, ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ರವರ 135ನೇ ಜಯಂತಿ ಅಂಗವಾಗಿ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಮುಂದಿನ ತಿಂಗಳು ಮೇ 21, 2026ರಂದು ಬರ್ಕ್ಲಿ ಫೀಲ್ಡ್, ಸೊಣ್ಣಸೆಟ್ಟಹಳ್ಳಿ, ಚಿಂತಾಮಣಿ ನಗರ, ಶ್ರೀನಿವಾಸಪುರ ರಸ್ತೆ, ಅಶ್ವತ್ಥಕಟ್ಟೆ ಬಳಿ ಆಯೋಜನೆ ಮಾಡಲಾಗಿದೆ ಎಂದು ದಲಿತ ರಾಜ್ಯ ಮುಖಂಡರಾದ ವಿಜಯ ನರಸಿಂಹರವರು ತಿಳಿಸಿದರು. ಮೇ ತಿಂಗಳು 21ನೇ ತಾರೀಕು ನಡೆಯಲಿರುವ ಕಾರ್ಯಕ್ರಮಕ್ಕೆ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ, ಪ್ರಗತಿಪರ, ರೈತರು ಸೇರಿದಂತೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ವರ್ಗದವರು ಸೇರಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲು ತೀರ್ಮಾನ ಮಾಡಿದ್ದೇವೆ. ತಾಲೂಕಿನಲ್ಲಿ ಎಲ್ಲ ಪಂಚಾಯಿತಿಗಳಿಂದ ಭೀಮ್ರಥಗಳು ಸಿದ್ಧ ಮಾಡಿದ್ದು, ಭೀಮ್ರಥೋತ್ಸವ ಅದ್ದೂರಿಯಾಗಿ ನಡೆಸುವ ಸಲುವಾಗಿ ಪೂರ್ವ ತಯಾರಿ ಮಾಡಿಕೊಳ್ಳಲಾಗಿದೆ. ಆದ್ದರಿಂದ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಲು ಕೋರಿದರು. ನಂತರ ಸಭೆಯಲ್ಲಿ ಮಾತನಾಡಿದ ಚನ್ನಕೇಶವಪುರ ಕುಂಬಾರ ಸಂಘದ ತಾಲೂಕು ಅಧ್ಯಕ್ಷ ಚಲಪತಿ ಮಾತನಾಡಿ, ಎಸ್ಎಸ್ ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತ ಸೇರಿದಂತೆ ಎಲ್ಲಾ ವರ್ಗದ ಜನ ಮೇ 21ರಂದು ಸೇರಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ಕೋರಿದರು. ಜನಾರ್ದನ್ ಬಾಬು ಮತ್ತು ಫಯಾಜ್ ಮಾತನಾಡಿ, ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ 75ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ, ನೆನಪಿನ ಕಾಣಿಕೆ ನೀಡಲಾಗುವುದು. ವಿದ್ಯಾರ್ಥಿಗಳ ಹೆಸರುಗಳು ಕಾರ್ಗಿಲ್ ನರಸಿಂಹಮೂರ್ತಿ ಮತ್ತು ಸಂತೋಷ್ ಅವರ ಕೈಗೆ ಸೇರಬೇಕು ಎಂದು ಸಭೆಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮಹೇಶ್ ಬಾಯ್ ಸೇರಿದಂತೆ ಇನ್ನೂ ಹಲವರು ಮಾತನಾಡಿದರು. ಈ ಸಂದರ್ಭದಲ್ಲಿ ದಲಿತ ಹಿರಿಯ ಮುಖಂಡ ಕವಾಲಿ ವೆಂಕಟರಮಣಪ್ಪ, ಫೋಟೋ ನಾರಾಯಣಪ್ಪ, ನವೀನ್ ಜಿ ಕೃಷ್ಣ, ಎಂವಿ ರಾಮಪ್ಪ, ನರಮಕಲಹಳ್ಳಿ ಮೂರ್ತಿ, ಜಾನ ನಾಗಪ್ಪ, ತಪದೇಶಪುರ ಕಾಲೋನಿ ಜನಾರ್ದನ್, ರಾಜೇಂದ್ರ ಬಾಬು, ಅನೂರು ಶ್ರೀನಿವಾಸ್, ವಿನೋಬಾ ಕಾಲೋನಿ ಸಂತೋಷ್ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು. ಎಸ್ಪಿಎಂ ನ್ಯೂಸ್, ಚಿಂತಾಮಣಿ. ಮಾಧ್ಯಮ ಮಿತ್ರರೇ, ಈ ದಿನ ಪತ್ರಿಕಾಗೋಷ್ಠಿ ಕರೆದಿರತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ವಿಶ್ವಜ್ಞಾನಿ, ಮಹಾಮಾನವತಾವಾದಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಯನ್ನು ಚಿಂತಾಮಣಿ ನಗರದ, ಚಿಂತಾಮಣಿ ತಾಲೂಕಿನಾದ್ಯಂತ ಎಲ್ಲ ಸಮುದಾಯಗಳನ್ನು ಒಳಗೊಂಡಂತೆ, ಎಲ್ಲ ಸಂಘಟನೆಗಳನ್ನು ಒಳಗೊಂಡಂತೆ, ಎಲ್ಲ ಜಾತಿ ಸಂಘಟನೆಗಳನ್ನು ಒಳಗೊಂಡಂತೆ ಇವತ್ತು ಪಕ್ಷಾತೀತವಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭೀಮೋತ್ಸವ 2026 ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿರ್ತಕ್ಕಂಥದ್ದು ಇವತ್ತು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಜನಾಂಗದ ವಿದ್ಯಾರ್ಥಿನಿಯರು 80% ಮೇಲೆ ಇರ್ತಕ್ಕಂಥ ಎಲ್ಲ ಏನು ಅಂಕ ಗಳಿಸಿರ್ತಕ್ಕಂಥ PUC ಆಗ್ಬೋದು, SLC ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಸಹ ನಾವು ಹಮ್ಮಿಕೊಂಡಿದ್ದೇವೆ. ಹಂಗಾಗಿ ತಾವೆಲ್ಲರೂ ತಮ್ಮ ಮಕ್ಕಳ ಪಟ್ಟಿಯನ್ನು ನಮ್ಮ ಒಕ್ಕೂಟದ ಈ ಭೀಮೋತ್ಸವ 2026 ಕಾರ್ಯಕ್ರಮದ ಆಯೋಜಕರಿಗೆ ನೀವು ಪಟ್ಟಿಯನ್ನು ಆದಷ್ಟು ಬೇಗ ಕೊಡಬೇಕು. ಮತ್ತು ಎಲ್ಲರೂ ಸಹ ಈ ತಾಲೂಕಿನ ಎಲ್ಲ ಹಿಂದುಳಿದ, ಅಲ್ಪಸಂಖ್ಯಾತ, ಪ್ರಗತಿಪರ, ದಲಿತರು ಪ್ರತಿಯೊಬ್ಬರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭೀಮ ವಂದನೆಗಳನ್ನು ಹೇಳ್ತಕ್ಕಂಥದಕ್ಕೆ ತಾವೆಲ್ಲರೂ ಕೈ ಜೋಡಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕಿಶನ್. ನನ್ನ ಹೆಸರು ಚಲಪತಿ ಅಂತ, ಕುಂಬಾರ ಸೇವಾಭಿವೃದ್ಧಿ ಸಂಘದ ಅಧ್ಯಕ್ಷ, ತಾಲೂಕು ಅಧ್ಯಕ್ಷರು. ಇವತ್ತು ದಿವಸ ನಾವು ಇದು ಸೇರಿರ್ತಕ್ಕಂಥ ನನ್ನ ಆತ್ಮೀಯ ಬಂಧುಗಳೇ, ಎಲ್ಲ ಸಮುದಾಯದ ಮುಖಂಡರೇ, ಮಾಧ್ಯಮ ಮಿತ್ರರೇ, ಇವತ್ತು ನಾವೇನು ತೀರ್ಮಾನ ತಗೊಂಡಿದ್ದೀವೋ 2-3 ಪೂರ್ವ ಸಭೆ ಮಾಡಿ ಅಂಬೇಡ್ಕರ್ ಅವರ ಜಯಂತಿಯನ್ನು ಭಾಳ ವಿಜೃಂಭಣೆಯಿಂದ ತಾಲೂಕಿನಾದ್ಯಂತ ಆಚರಣೆ ಮಾಡಬೇಕು. ಅವರ ಸಂದೇಶಗಳನ್ನು ನಾವು ಸಮಾಜಕ್ಕೆ ಕೊಡಬೇಕು. ಅವರ ಸಿದ್ಧಾಂತಗಳನ್ನು ನಮ್ಮ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಬೇಕು ಅಂತೇಳಿ ನಾವೇನು 3 ಸಭೆಗಳನ್ನು ಮಾಡಿದ್ದೀವೋ, ಈ ಒಂದು ಮಾಧ್ಯಮ ಮಿತ್ರರ ಮುಖಾಂತರ ಬರೋ ತಿಂಗಳು 21ನೇ ತಾರೀಕು ನಾವು ಈ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಪಂಚಾಯತಿನಲ್ಲೂ ಕೂಡ ಬರೀ SC ST ಅಂದಿರೋ ಕೂಡ ಎಲ್ಲ ವರ್ಗದ ಜನಾಂಗದವರನ್ನು ನಾವು ಒಗ್ಗೂಡಿಸ್ಕೊಂಡು ಈ ಒಂದು ಜಯಂತಿಗೆ
ಬರಮಾಡ್ಕೊಳ್ಬೇಕಾಗ್ತದೆ. ಮತ್ತು ಪ್ರತಿಯೊಂದು ಪಂಚಾಯತಿಯಲ್ಲೂ ಕೂಡ ಎಲ್ಲ ಜನಾಂಗದವರು ಸೇರಿ ಒಂದೊಂದು ಪಲ್ಲಕ್ಕಿಯನ್ನು ಕಟ್ಕೊಂಡ್ಬರ್ಬೇಕು ಅಂತ ಸಭೆಯಲ್ಲಿ ತೀರ್ಮಾನವನ್ನು ತಗೊಂಡಿದ್ದೀವಿ. ಎಲ್ಲ ಒಂದು ವರ್ಗದವರು, ಅಹಿಂದ ವರ್ಗ ಅಂದರೆ ಅಲ್ಪಸಂಖ್ಯಾತರು, ಹಿಂದುಳಿದ, ದಲಿತ, ಈ 3 ಜನಾಂಗದವರು 3 ವರ್ಗಗಳಲ್ಲೂ ಕೂಡ ನಾವು ಅಂಬೇಡ್ಕರ್ ಅವರ ಕೊಟ್ಟಿರ್ತಕ್ಕಂಥ ಅವರ ಕಾನೂನಿನಲ್ಲಿ, ಅವರ ಸಂವಿಧಾನದಲ್ಲಿ ನಾವು ಈ ಒಂದು ಉನ್ನತ ಮಟ್ಟಕ್ಕೆ ಈಗ ಸಮಾಜದಲ್ಲಿ ಗೌರವದಿಂದ ಬದುಕೋದಕ್ಕೆ ನಮಗೆ ಕಾನೂನಿನಲ್ಲಿ ಒಳ್ಳೆಯ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಅವರನ್ನು ನೆನೆದು ಅವರ ಒಂದು ಜಯಂತಿ ಮಾಡ್ತಾ ಇರೋದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತ ತಿಳ್ಕೊಂಡು ಈ ಒಂದು ಸಭೆಗೆ ನಮ್ಮನ್ನು ಸಹ ಆಹ್ವಾನಿಸಿ, ನಾವು ಸಣ್ಣ ಸಮುದಾಯ ಆದರೂ ಕೂಡ ನಮ್ಮನ್ನು ಆಹ್ವಾನಿಸಿ ನಮಗೆ ಈ ಒಂದು ಗೌರವವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಮುದಾಯದ ಮುಖಂಡರಿಗೆ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್.